ನಮಸ್ಕಾರ ವೀಕ್ಷಕರಿಗೆ, ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗೆ ತಮಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್. ಇಲ್ಲಿಯವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳು ವೀಕ್ಷಿಸಬಹುದು. ವರದಿ ಬಗ್ಗೆ ಅಭಿಪ್ರಾಯ ಇದ್ದರೆ ತಪ್ಪದೇ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಶಿರಹಟ್ಟಿ ಬುಡಕಟ್ಟು ಜನಾಂಗ ಅಭಿವೃದ್ಧಿ ಯೋಜನೆ ಉಪಯೋಗವನ್ನು ಸದುಪಯೋಗಪಡಿಸಿಕೊಳ್ಳಿ. ಡಾಕ್ಟರ್ ಸುರೇಂದ್ರ ಬಾಬು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ನಾವೇಬಾವನೂರು ಗ್ರಾಮದಲ್ಲಿ ನಬಾರ್ಡ್ ಮತ್ತು ಮಹಿಳೆ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ಸಂಯೋಗದಲ್ಲಿ ಶಿರಹಟ್ಟಿ ಬುಡಕಟ್ಟು ಜನಾಂಗದ ಅಭಿವೃದ್ಧಿ ಯೋಜನೆಯಲ್ಲಿ ತೋಟಗಾರಿಕೆ ಮತ್ತು ಅರಣ್ಯ ಅಭಿವೃದ್ಧಿ ಸಸಿಗಳನ್ನು ರೈತರಿಗೆ ವಿತರಿಸಿ ಕೃಷಿ ಚಟುವಟಿಕೆ ಮಾಡಲು ಉತ್ತೇಜನ ನೀಡಲಾಗಿದೆ. ಗ್ರಾಮದಲ್ಲಿ 5 ಕೃಷಿ ರೈತರಿಗೆ 30 ಮಾವಿನ ಗಿಡ, 20 ಗೋಡಂಬಿ ಗಿಡ, 70 ಅರಣ್ಯ ಸಸಿಗಳನ್ನು ನೀಡಲು ರೈತರಿಗೆ ಅಗತ್ಯ ಪರಿಕರಣೆ ಮತ್ತು ಸೇವಾ ಸೌಲಭ್ಯವನ್ನು ಮಾಹಿತಿ ಮಾರ್ಗದರ್ಶನವನ್ನು ಒದಗಿಸಲಾಗುತ್ತಿದೆ. ಹಾಗೂ ಯೋಜನೆಯ ಪ್ರಮುಖ ಉದ್ದೇಶ ಕುಟುಂಬದ ಸಮತೋಲನವನ್ನು ಕಾಪಾಡುವುದು, ತೋಟಗಾರಿಕೆ ಅಭಿವೃದ್ಧಿ ಮಾಡುವುದು, ಜಮೀನು ಫಲವತ್ತತೆ ನೋಡಿಕೊಳ್ಳುವುದು, ನೀರಾವರಿ ಅಭಿವೃದ್ಧಿಯನ್ನು ಅನುಷ್ಠಾನ ಮಾಡುವುದು, ಜಮೀನು ಇರದ ಕೃಷಿಕ ಮಹಿಳೆಯರಿಗೆ ಮತ್ತು ರೈತರಿಗೆ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇನ್ನೂ ಮುಂತಾದ ಕೃಷಿಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಆರ್ಥಿಕವಾಗಿ ಸಫಲತೆ ಬಂದಳು ನಬಾರ್ಡು ಕೆಲಸವನ್ನು ನಿರ್ವಹಿಸುತ್ತಿದೆ. ಮತ್ತು ಅರಣ್ಯೀಕರಣ, ಮಹಿಳಾ ಸಬಲೀಕರಣ ಮತ್ತು ಶೈಕ್ಷಣಿಕ ಆರೋಗ್ಯದ ಕುರಿತು ಹೆಚ್ಚಿನ ಜಾಗೃತಿಯನ್ನು ನಬಾರ್ಡ್ ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ. ಪ್ರತಿಯೊಬ್ಬರೂ ರೈತ ಬಂಧುಗಳು ಕೃಷಿ ಕಡೆಗೆ ಒಲವನ್ನು ತೋರಿಸಬೇಕಾಗಿ ಮತ್ತು ಇಲಾಖೆಯ ಸಂಘ ಸಂಸ್ಥೆಗಳ ಸ್ವರೂಪವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ರೈತರೊಂದಿಗೆ ಸಂವಾದ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಅನುಷ್ಠಾನ ಸಂಸ್ಥೆಯ ಪರಿಸರ ಮತ್ತು ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂಥ ವಿ ಚಕ್ರಪಾಣಿ ಕಾರ್ಯಕ್ರಮದ ಅನುಷ್ಠಾನ ರೈತರೊಂದಿಗೆ ಕೂಡಿಕೊಂಡು ಸಿಬ್ಬಂದಿಗಳ ಮೂಲಕ ನಬಾರ್ಡ್ ಯೋಜನೆಯ ಸಫಲತೆಗಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಪ್ರತಿಯೊಂದು ಕುಟುಂಬಗಳ ಮನೆಗೆ ಭೇಟಿ ಮಾಡಿ ಸಣ್ಣ ಮತ್ತು ದೊಡ್ಡ ಹಿಡುವಳಿ ರೈತರನ್ನು ಗುರುತಿಸಿ ಅವರಿಗೆ ನಬಾರ್ಡ್ ಮತ್ತು ವೆಟ್ಸ್ ಮೂಲಕ ಉಚಿತವಾಗಿ ತೋಟಗಾರಿಕೆ ಮತ್ತು ಅರಣ್ಯ ಸಸಿಗಳನ್ನು ವಿತರಿಸಿ ಪಾಲನೆ ಪೋಷಣೆ ಮಾಡಲು ಸೂಕ್ತ ಮಾರ್ಗದರ್ಶನ ಒದಗಿಸುತ್ತದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ನಬಾರ್ಡ್ ಯೋಜನೆಯ CGM ಡಾಕ್ಟರ್ ನರೇಂದ್ರ ಬಾಬು, ಗದಗ ಜಿಲ್ಲೆಯ DDM ಹನುಮಂತರಾಜು, ಗದಗ ಜಿಲ್ಲೆಯ DDM ಶ್ರೀ ಮಯೂರ್ ಕಾಂಬಳೆ, ಪರಿಸರ ಹಾಗೂ ಮಹಿಳಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಚಕ್ರಪಾಣಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸಣ್ಣ ತಿಮ್ಮಾಪುರ್, ಸಿದ್ದನಗೌಡ ಬಾವನೂರು ಅವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಲಾಯಿತು. ಹಾಗೂ ವೆಟ್ಸ್ ಸಂಸ್ಥೆಯ ಸಿಬ್ಬಂದಿ ಬಿ ಗೋವಿಂದಯ್ಯ, ಸಂಧ್ಯಾ ಕುಲಕರ್ಣಿ, ಶರೀಫ್ ಸಾಬ್, ರಘು ಮಧುಕಟ್ಟಿ, ಸಂಪನ್ಮೂಲ ವ್ಯಕ್ತಿಯಾದ ವೀರೇಶ್ ಅಶೋಕಪ್ಪ ಹಾಲುಗುಂಡಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಈ ಮಹಿಳೆಯರು, ರೈತರ ಕೃಷಿಕರು, ಯುವಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿಯನ್ನು ವೀರೇಶ್ ಅಶೋಕಪ್ಪ ಹಾಲುಗುಂಡಿ ಇವರು ಕೊಪ್ಪಳ ಜಿಲ್ಲೆಯವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಮೀಟಿಂಗ್ ಮಾಡಿದ್ವಿ. ಭೂ ರಹಿತ ಚಟುವಟಿಕೆಗಳಿಗೆ ನಾವು ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಆಡು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಪೆಟ್ಟೆ ಗಿಡ ಇಂಥವನ್ನೆಲ್ಲ ಫಲಾನು ಗುರುತಿಸಿ ಅವ್ರಿಗೂ ನಾವು ಸಹಾಯ ಮಾಡಬೇಕಂತ ಯೋಜನೆಯಲ್ಲಿ ನಾವು ಪ್ಲಾನ್ ಮಾಡಿದ್ವಿ. ಇನ್ನು 52 ಎಕರೆದಲ್ಲಿ ನಮ್ಮಲ್ಲಿ ಈಗ 49 ತುಂಬಾ ಚೆನ್ನಾಗಿದೆ. 3 ಎಕರೆ ಸ್ವಲ್ಪ ಪಾಟ್ ಗ್ಯಾಪ್ ಫಿಲಪ್ ಮಾಡೋದಿದೆ. ಅದನ್ನು ಈ ಸೀಸನ್ದಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತೀವಿ. ಮತ್ತೆ ಇದರಲ್ಲಿ ಎಸ್ಪೆಷಲಿ ಸಿದ್ದನಗೌಡ, ಹನುಮಂತನಗೌಡ, ಸಂತೋಷ್ ಗೌಡ, some Gowda families earlier they are leaders of this village. That's why they are putting name Gowdas. All are Valmiki families. ಅದರ ನಾವು ಇದಿದೆ. ಈ 49 ಅದು ಎಲ್ಲ 100% ಸರ್ವೈವಲ್ ಇದೆ ಸರ್. ಒಂದು 3 ವಾರ್ಡ್ಗಳಲ್ಲಿ ಮಾತ್ರ ಸ್ವಲ್ಪ ಪಾರ್ಟ್ ಡ್ಯಾಮೇಜ್ ಇದೆ. ಅದು ನಾವು ಈ ಸೀಸನ್ದಲ್ಲಿ ಫುಲ್ಫಿಲ್ ಮಾಡ್ತೀವಿ ಸರ್. ಇದು ಈ ಗ್ರಾಮದ ಸಣ್ಣ ಸಂಕ್ಷಿಪ್ತ ಅನುಷ್ಠಾನ ಮಾಡಬೇಕು ಅಂತ ಅದನ್ನ ಗೈಡ್ಲೈನ್ಸ್ ಬರ್ತಿರೋದು ನಮ್ಮ ಸರ್ ಬರ್ತಿದ್ರು. सबसे पहले इस योजना का उद्देश्य, actually the objective of this scheme is uplift entire family. ಯೋಜನೆ ಮುಖ್ಯ ಉದ್ದೇಶ नाम है प्रोग्रेस स्लो. ಸರ್ ಇವಾಗ ಬರೀ ಒಂದು ತೋಟ ಮಾತ್ರ ನೋಡಿದ್ದಾರೆ. ಯೋಜನೆ 3ನೇ ವರ್ಷದಲ್ಲಿದೆ. ಅದೇ ನಮಗೆ ಸರಿಗೆ ಇದು ನೆಮ್ಮದಿ ಆಗಿಲ್ಲ, ಅಂದರೆ ಖುಷಿ ಆಗಿಲ್ಲ. ಯಾಕಂದರೆ ಇದ್ರ ಏನು ಅಭಿವೃದ್ಧಿ ಏನಾಗಬೇಕಿತ್ತು ಆ ಮಟ್ಟದಲ್ಲಿ ಆಗಿಲ್ಲ ಅಂತ ಸರ್ ಹೇಳ್ತಿದ್ದಾರೆ. सुनो पहला
दूसरा, तकनीकी रूप से ये काम और अच्छा करना है, तकनीकी रूप से काम और अच्छा करना है। जैसे इंटरक्रॉपिंग करना है, प्लांट मर जाता है तो उसको दोबारा लगा देना है। अगर पानी की व्यवस्था करना है तो पानी के चारों तरफ एक एक्चुअली खाला बनाना है। दैट इज व्हाट वी डन। यस, ಹಾಂ ಪ್ರೋಗ್ರೆಸ್ ಸರಿ ಸ್ಲೋ ಇದೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಇನ್ನೂ ಚೆನ್ನಾಗಿ ಟೆಕ್ನಿಕ್ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಗಿಡಗಳು ಸತ್ತೋಗಿದ್ದಾವೆ ಅಲ್ಲಿ ಮತ್ತೆ ಸಸ್ಯಗಳನ್ನ ನೆಡಬೇಕಿತ್ತು ಅಂತ ಹೇಳ್ತಾರೆ. ಹಂಗಾಗಿ